ಓಂ ಗಂ ಗಣಪತಯೇ ನಮಃ. ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾಯಾವಿ ಗ್ರಹ ಮತ್ತು ನೆರಳು ಗ್ರಹ ಎಂದು ಕರೆಯಲ್ಪಡುವ ರಾಹು ತನ್ನ ನಕ್ಷತ್ರವನ್ನು ಬದಲಾಯಿಸಿದಾಗ ಅದು ಪ್ರತಿಯೊಬ್ಬರ ಜೀವನದಲ್ಲೂ ತೀವ್ರ ರೀತಿಯ ಪವಾಡ ಅಥವಾ ಬದಲಾವಣೆಗಳನ್ನು ತರುತ್ತದೆ. ಇದೇ 2026 ಆಗಸ್ಟ್ 2ರಂದು ರಾಹು ಗ್ರಹವು ಮಂಗಳನ ಒಡೆತನದ ಧನಿಷ್ಠ ನಕ್ಷತ್ರವನ್ನು ಪ್ರವೇಶಿಸುತ್ತಿದ್ದಾನೆ. ಧನಿಷ್ಠ ಎಂದರೆ ಅತ್ಯಂತ ಶ್ರೀಮಂತ ಅಥವಾ ಪ್ರಸಿದ್ಧ ಎಂದರ್ಥ. ಹಾಗಾಗಿ ಮಂಗಳ ಮತ್ತು ರಾಹುವಿನ ಈ ವಿಶೇಷ ನಕ್ಷತ್ರ ಸಂಯೋಜನೆಯು ಜ್ಯೋತಿಷ್ಯ ಪ್ರಪಂಚದಲ್ಲಿ ಅತ್ಯಂತ ಪ್ರಭಾವಶಾಲಿ ಎಂದು ಪರಿಗಣಿಸಲಾಗಿದೆ. ರಾಹು ಈ ನಕ್ಷತ್ರದಲ್ಲಿ ಪೂರ್ತಿ 1 ವರ್ಷ ಚಲಿಸಲಿದ್ದಾನೆ. ಈ 12 ತಿಂಗಳುಗಳ ಅವಧಿಯಲ್ಲಿ 4 ರಾಶಿಗಳ ಜನರಿಗೆ ರಾಜಯೋಗದಂತಹ ಸುವರ್ಣ ಅವಕಾಶಗಳು ಕಾಯುತ್ತಿವೆ. ಕಳೆದು ಹೋದ ಹಣ, ನಿಂತು ಹೋದ ಕೆಲಸಗಳು, ವೃತ್ತಿ ಜೀವನದ ದೊಡ್ಡ ಬದಲಾವಣೆಗಳು ಎಲ್ಲವೂ ಈ ಅವಧಿಯಲ್ಲಿ ನಿಮ್ಮದಾಗಲಿವೆ. ನಿಮ್ಮ ರಾಶಿಯು ಈ 4 ಅದೃಷ್ಟಶಾಲಿ ರಾಶಿಗಳಲ್ಲಿ ಒಂದಾಗಿದೆಯೇ? ನಿಮ್ಮ ಜೀವನ ಬದಲಾಯಿಸುವ ಈ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಾವು ರಾಶಿಫಲಕ್ಕೆ ಹೋಗುವ ಮೊದಲು ಧನಿಷ್ಠ ನಕ್ಷತ್ರದಲ್ಲಿ ರಾಹುವಿನ ಚಲನೆ ಎಷ್ಟೊಂದು ಪ್ರಭಾವಶಾಲಿ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದು ಅಗತ್ಯ. ಧನಿಷ್ಠ ನಕ್ಷತ್ರದ ಮಹತ್ವ. ಜ್ಯೋತಿಷ್ಯದ ಪ್ರಕಾರ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ. ಮಂಗಳ ಎಂದರೆ ಧೈರ್ಯ, ಶಕ್ತಿ, ಆಸ್ತಿ ಮತ್ತು ಸಾಹಸ. ರಾಹುವಿನ ಗುಣ. ರಾಹು ಎಂದರೆ ತೀವ್ರ ಆಕಾಂಕ್ಷೆ, ತಂತ್ರಜ್ಞಾನ, ವಿದೇಶಿ ಯೋಗ ಮತ್ತು ಹಠಾತ್ ಧನಲಾಭ. ಮಂಗಳನ ನಕ್ಷತ್ರಕ್ಕೆ ರಾಹು ಬಂದಾಗ ಮನುಷ್ಯನಿಗೆ ಶ್ರಮಕ್ಕೆ ತಕ್ಕಂತೆ ಶೀಘ್ರ ಫಲಿತಾಂಶ ಸಿಗುತ್ತದೆ. ಧನಿಷ್ಠ ಎಂದರೆ ಧನ ಅಂದರೆ ಸಂಪತ್ತನ್ನು ಆಕರ್ಷಿಸುವ ನಕ್ಷತ್ರ. ಆದ್ದರಿಂದ ಈ ಅವಧಿಯಲ್ಲಿ ತಡೆಯಾಗಿದ್ದ ನಿಮ್ಮ ಆರ್ಥಿಕ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ಈಗ ಆ 4 ಅದೃಷ್ಟದ ರಾಶಿಗಳ ಬಗ್ಗೆ ವಿವರವಾಗಿ ತಿಳಿಯೋಣ. ಮೇಷರಾಶಿ. ಅಪೂರ್ಣ ಕೆಲಸಗಳು ಪೂರ್ಣ, ವಿದೇಶಿ ಯೋಗ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರಿಗೆ ಈ ನಕ್ಷತ್ರ ಬದಲಾವಣೆಯು ಒಂದು ವರದಾನಕ್ಕಿಂತ ಕಡಿಮೆ ಇರುವುದಿಲ್ಲ. ಅಪೂರ್ಣ ಕೆಲಸಗಳಿಗೆ ಮುಕ್ತಿ. ನೀವು ಕಳೆದ ಹಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಯಾವ ಕೆಲಸಕ್ಕೆ ಕೈ ಹಾಕಿ ಅದು ಅರ್ಧಕ್ಕೆ ನಿಂತು ಹೋಗಿತ್ತೋ ಆ ಕೆಲಸಗಳು ಈ ಅವಧಿಯಲ್ಲಿ ಸರಾಗವಾಗಿ ಪೂರ್ಣಗೊಳ್ಳುತ್ತವೆ. ವೃತ್ತಿ ಜೀವನದಲ್ಲಿ ಯಶಸ್ಸು. ಉದ್ಯೋಗದಲ್ಲಿ ಕಿರಿಕಿರಿ, ಮೇಲಾಧಿಕಾರಿಗಳ ಕಿರುಕುಳ ಅಥವಾ ಪ್ರಗತಿ ಕಾಣದೆ ನರಳುತ್ತಿದ್ದ ಮೇಷರಾಶಿಯವರಿಗೆ ರಾಹುವಿನ ಕೃಪೆಯಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗಲಿವೆ. ಹೊಸ ಉದ್ಯೋಗ ಮತ್ತು ಶುಭ ಸುದ್ದಿ. ಕೆಲಸ ಹುಡುಕುತ್ತಿರುವವರಿಗೆ ನೀವು ಅಂದುಕೊಂಡಂತಹ ಸೂಕ್ತ ಕೆಲಸ ದೊರೆಯಲಿದೆ. ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಶುಭ ಸುದ್ದಿ ಲಭಿಸುವ ಯೋಗವೂ ಇದೆ. ಖ್ಯಾತಿ ಮತ್ತು ಗೌರವ ವೃದ್ಧಿ. ಸಮಾಜದಲ್ಲಿ ನಿಮ್ಮ ಗೌರವ, ಹೆಸರು ಮತ್ತು ಖ್ಯಾತಿ ಬಹಳಷ್ಟು ವೃದ್ಧಿಯಾಗಲಿದೆ. ವಿದೇಶಿ ಯೋಗ. ಯಾರು ವಿದೇಶದಲ್ಲಿ ಕೆಲಸ ಮಾಡಬೇಕು, ವಿದೇಶದಲ್ಲಿ ಶಿಕ್ಷಣ ಪಡೆಯಬೇಕು ಅಥವಾ ವಿದೇಶ ಪ್ರವಾಸ ಮಾಡಬೇಕೆಂದು ಕನಸು ಕಾಣುತ್ತಿದ್ದೀರೋ ಅವರಿಗೆ ಈ ಅವಧಿಯಲ್ಲಿ ಆ ಕನಸು ನನಸಾಗುವ ಅದ್ಭುತ ಯೋಗವಿದೆ. ಮೇಷರಾಶಿಯವರಿಗೆ ವಿಶೇಷ ಸಲಹೆ. ಮೇಷರಾಶಿಯವರು ಈ ಅವಧಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸುವುದರಿಂದ ಮಂಗಳ ಮತ್ತು ರಾಹುವಿನ ಸಂಪೂರ್ಣ ಕೃಪೆ ದೊರೆಯುತ್ತದೆ. ಮಿಥುನ ರಾಶಿ. ಹಠಾತ್ ಧನಪ್ರಾಪ್ತಿ, ಪಿತ್ರಾರ್ಜಿತ ಸಂಪತ್ತು. ಎರಡನೆಯದಾಗಿ ಮಿಥುನ ರಾಶಿ.
ಮಿಥುನ ರಾಶಿಯವರಿಗೆ ಧನಿಷ್ಠ ನಕ್ಷತ್ರದಲ್ಲಿ ಚಲಿಸಲಿರುವ ರಾಹುವಿನಿಂದ ಆರ್ಥಿಕ ಸ್ಥಿತಿಯಲ್ಲಿ ಅಭೂತಪೂರ್ವ ಸುಧಾರಣೆ ಕಂಡುಬರಲಿದೆ. ಬಂಪರ್ ಹೂಡಿಕೆ ಲಾಭ. ಈ ಅವಧಿಯಲ್ಲಿ ನೀವು ಶೇರ್ ಮಾರ್ಕೆಟ್, ರಿಯಲ್ ಎಸ್ಟೇಟ್ ಅಥವಾ ಯಾವುದೇ ಬಿಸ್ನೆಸ್ನಲ್ಲಿ ಮಾಡುವ ಹೂಡಿಕೆಗಳು ನಿಮಗೆ ಬಂಪರ್ ಲಾಭವನ್ನು ತಂದುಕೊಡಲಿವೆ. ಕಳೆದು ಹೋದ ಹಣ ವಾಪಸ್. ಯಾರಿಗಾದರೂ ಸಾಲ ಕೊಟ್ಟು ಆ ಹಣ ಬರುವುದಿಲ್ಲ ಎಂದು ಭಾವಿಸಿದ್ದರೆ ಅಥವಾ ಬಾಕಿ ಉಳಿದಿದ್ದ ಹಣ ಈ ಸಮಯದಲ್ಲಿ ನಿಮ್ಮ ಕೈ ಸೇರಲಿದೆ. ಹಠಾತ್ ಧನಪ್ರಾಪ್ತಿ. ನಿರೀಕ್ಷಿಸದ ಮೂಲಗಳಿಂದ ಹಣ ಹರಿದು ಬರುವ ಲಾಟರಿ ರೀತಿಯ ಅವಕಾಶಗಳು ಒದಗಿ ಬರಬಹುದು. ವ್ಯಾಪಾರ ಮತ್ತು ಪಿತ್ರಾರ್ಜಿತ ಆಸ್ತಿ. ವ್ಯಾಪಾರಿಗಳಿಗೆ ಹೊಸ ಪ್ರಾಜೆಕ್ಟ್ಗಳು ಹಾಗೂ ದೊಡ್ಡ ಮಟ್ಟದ ಆಫರ್ಗಳು ಸಿಗುತ್ತವೆ. ಹಾಗೆಯೇ ನಿಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ಬರಬೇಕಾದ ಪಾಲು ಅಥವಾ ಲಾಭ ಯಶಸ್ವಿಯಾಗಿ ಸಿಗಲಿದೆ. ಆರೋಗ್ಯ ಸುಧಾರಣೆ. ಹಲವು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಅನಾರೋಗ್ಯ ಸಮಸ್ಯೆಗಳಿಂದ ನಿಮಗೆ ಸಂಪೂರ್ಣ ಮುಕ್ತಿ ದೊರೆಯಲಿದೆ. ಮಿಥುನ ರಾಶಿಯವರಿಗೆ ವಿಶೇಷ ಸಲಹೆ. ಮಿಥುನ ರಾಶಿಯವರು ಪ್ರತಿದಿನ ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಆಲಿಸುವುದು ಅತ್ಯಂತ ಶ್ರೇಯಸ್ಕರ. ಸಿಂಹರಾಶಿ. ಸಾಲ ಮುಕ್ತಿ, ಆಸ್ತಿ ಖರೀದಿ, ಕೋರ್ಟ್ ಯಶಸ್ಸು. ಮೂರನೆಯದಾಗಿ ಸಿಂಹರಾಶಿ. ಸಿಂಹರಾಶಿಯ ಜನರಿಗೆ ರಾಹುವಿನ ಈ ಸಂಚಾರವು ಜೀವನಕ್ಕೆ ಹೊಸ ಹೊಸ ದಾರಿಗಳನ್ನು ತೆರೆದಿಡಲಿದೆ. ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ. ನಿಮ್ಮ ವೃತ್ತಿ ಅಥವಾ ವೈಯಕ್ತಿಕ ಜೀವನದ ಅತಿದೊಡ್ಡ ಸಮಸ್ಯೆಗೆ ಈ ಅವಧಿಯಲ್ಲಿ ಅತ್ಯಂತ ಸುಲಭವಾಗಿ ಪರಿಹಾರ ದೊರೆಯಲಿದೆ. ಕೋರ್ಟ್ ಕೇಸುಗಳಲ್ಲಿ ಯಶಸ್ಸು. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಕರಣಗಳು ನಡೆಯುತ್ತಿದ್ದರೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಆಸ್ತಿ ಖರೀದಿ ಯೋಗ. ಸ್ವಂತ ಮನೆ, ಅಂಗಡಿ ಅಥವಾ ಜಮೀನು ಖರೀದಿಸಬೇಕು ಎನ್ನುವ ನಿಮ್ಮ ಬಹುದಿನದ ಕನಸು ಈ ಅವಧಿಯಲ್ಲಿ ನನಸಾಗಲಿದೆ. ಹೊಸ ಬಿಸ್ನೆಸ್ ಆರಂಭ. ನೀವು ಸ್ವಂತವಾಗಿ ಹೊಸ ಬಿಸ್ನೆಸ್ ಅಥವಾ ಉದ್ಯಮ ಶುರು ಮಾಡಲು ಬಯಸಿದರೆ ರಾಹುವಿನ ಆಶೀರ್ವಾದದಿಂದ ಅತ್ಯುತ್ತಮ ಯಶಸ್ಸು ಸಿಗಲಿದೆ. ಆರ್ಥಿಕ ಬಲ ಮತ್ತು ಸಾಹಸ. ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯಂತ ಬಲಗೊಳ್ಳಲಿದ್ದು ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸಿ ನಿರಾಳವಾಗುವ ಅವಕಾಶ ಲಭಿಸಲಿದೆ. ಸಿಂಹರಾಶಿಯವರಿಗೆ ವಿಶೇಷ ಸಲಹೆ. ಸಿಂಹರಾಶಿಯವರು ಪ್ರತಿದಿನ ಬೆಳಿಗ್ಗೆ ಸೂರ್ಯ ದೇವರಿಗೆ ಅರ್ಘ್ಯ ನೀಡುವುದು ಹಾಗೂ ಆದಿತ್ಯ ಹೃದಯ ಸ್ತೋತ್ರ ಪಠಿಸುವುದು ಶುಭ. ಧನುರಾಶಿ. ಸುಖ ಸಮೃದ್ಧಿ, ಹೊಸ ಮನೆ ಅಥವಾ ವಾಹನ, ಸಂತಾನ ಭಾಗ್ಯ. ನಾಲ್ಕನೆಯದಾಗಿ ಧನುರಾಶಿ. ಧನುರಾಶಿಗೆ ಸೇರಿದ ಜನರಿಗೆ ರಾಹುವಿನ ಈ ನಕ್ಷತ್ರ ಸಂಚಾರವು ಸುಖ ಮತ್ತು ಸಮೃದ್ಧಿಯ ಸುವರ್ಣ ಯುಗವನ್ನು ತರಲಿದೆ. ವಿವಾದಗಳಿಗೆ ತೆರೆ. ನಿಮ್ಮ ಕುಟುಂಬದಲ್ಲಿ ಅಥವಾ ಕೆಲಸದ ಸ್ಥಳದಲ್ಲಿ ಯಾವುದೇ ರೀತಿಯ ವಾದ ವಿವಾದಗಳಿದ್ದರೆ ಅವುಗಳೆಲ್ಲವೂ ಈ ಸಮಯದಲ್ಲಿ ಬಗೆಹರಿದು ಶಾಂತಿ ನೆಲೆಸುತ್ತದೆ. ಮಕ್ಕಳಿಗೆ ಸಂಬಂಧಿಸಿದ ಶುಭ ಸುದ್ದಿ. ಮಕ್ಕಳಿಗೆ ಸಂಬಂಧಿಸಿದಂತೆ ಅಂದರೆ ಶಿಕ್ಷಣ, ಉದ್ಯೋಗ ಅಥವಾ ಮದುವೆ ಅತ್ಯಂತ ಸಂತೋಷದ ಸುದ್ದಿ ನಿಮ್ಮ ಮನೆಗೆ ಬರಲಿದೆ. ಹೊಸ ವಾಹನ ಮತ್ತು ಮನೆ ಖರೀದಿ. ನೀವು ಆಸೆಪಟ್ಟ ಹೊಸ ಕಾರು, ಬೈಕ್ ಅಥವಾ ಹೊಸ ಮನೆಯನ್ನು ಖರೀದಿಸುವ ಪ್ರಬಲ ಯೋಗವಿದೆ. ಪ್ರಗತಿ ಮತ್ತು ಹಳೆಯ ಹೂಡಿಕೆ ಲಾಭ. ವ್ಯಾಪಾರಿಗಳಿಗೆ ಹೆಚ್ಚಿನ ಶ್ರಮವಿಲ್ಲದೆ ಲಾಭ ಸಿಗಲಿದೆ. ಹಿಂದೆ ನೀವು ಮಾಡಿದ ಹೂಡಿಕೆಗಳು ಈಗ
ಗಣನೀಯ ಲಾಭವನ್ನು ನೀಡಲಿವೆ. ಮನೆಯಲ್ಲಿ ಶುಭ ಕಾರ್ಯಗಳು. ರಾಹುವಿನ ವಿಶೇಷ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ಮದುವೆ, ನಾಮಕರಣದಂತಹ ಮಾಂಗಲ್ಯ ಕಾರ್ಯಗಳು ನೆರವೇರಲಿವೆ. ಧನು ರಾಶಿಯವರಿಗೆ ವಿಶೇಷ ಸಲಹೆ. ಧನು ರಾಶಿಯವರು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಅಥವಾ ದತ್ತಾತ್ರೇಯರ ಆರಾಧನೆ ಮಾಡುವುದು ಅತ್ಯಂತ ಫಲದಾಯಕ. ನೋಡಿದ್ರಲ್ಲ ವೀಕ್ಷಕರೇ, ಮೇಷ, ಮಿಥುನ, ಸಿಂಹ ಮತ್ತು ಧನು ಈ 4 ರಾಶಿಯವರ ಜೀವನದಲ್ಲಿ ಆಗಸ್ಟ್ 2ರಿಂದ ರಾಹುವಿನ ಧನಿಷ್ಠ ನಕ್ಷತ್ರ ಪ್ರವೇಶದಿಂದಾಗಿ ದೈವಿಕ ಬದಲಾವಣೆಗಳು ಬರಲಿವೆ. ಅಪಾರ ಧನ ಸಂಪತ್ತು ಮತ್ತು ಸುಖಮಯ ಜೀವನ ನಿಮ್ಮದಾಗಲಿದೆ. ನಿಮ್ಮ ರಾಶಿ ಯಾವುದು? ನಿಮ್ಮ ಅನುಭವ ಅಥವಾ ಪ್ರಶ್ನೆಗಳನ್ನು ಕೆಳಗೆ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.